ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ದಾಸಸಾಹಿತ್ಯ ಪ್ರಾಜೆಕ್ಟ್ ತಿರುಮಲ ತಿರುಪತಿ ದೇವಸ್ಥಾನಗಳು ತಿರುಮಲೆ. ದಾಸ ಸಾಹಿತ್ಯದ ಬಗ್ಗೆ ಮೊದಲಿಗೆ ನಮಗೆ ಪರಿಚಯ ಮಾಡಿಕೊಟ್ಟವರು ನರಹರಿ ತೀರ್ಥರು. ನರಹರಿ ತೀರ್ಥರನ್ನು ಮೊದಲು ಮಾಡಿಕೊಂಡು ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ತೀರ್ಥರು ಮೊದಲಾದ ಯತಿಗಳು ಎಲ್ಲ ಕೂಡ ಈ ದಾಸ ಸಾಹಿತ್ಯ ಪರಂಪರೆಯನ್ನು ಕೊನೆಸಾಗಿಸುತ್ತಾ ಬಂದರು. ದಾಸ ಸಾಹಿತ್ಯದಿಂದ ನಾವು ತಿಳಿದುಕೊಳ್ಳುವುದು ನಮ್ಮ ಜೀವನದಲ್ಲಿ ನಾವು ಧರ್ಮ ಮಾರ್ಗದಲ್ಲಿ ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನುವುದೆಲ್ಲವೂ ಕೂಡ ಅವರು ಕಂಡ ಭಗವಂತನನ್ನು, ಅವರು ಕಂಡಿರ್ತಕ್ಕಂಥ ಎಲ್ಲ ದೇವತೆಗಳನ್ನು, ಸನ್ನಿವೇಶಗಳನ್ನು ಹಾಡಿನ ಸಂಕೀರ್ತನೆ ರೂಪದಲ್ಲಿ ಹೊಂದುಪರಿಸಿ ಅದನ್ನು ಸಾಮಾನ್ಯ ಕನ್ನಡಿಗರಿಗೆ ತಿಳಿಯ ಹೇಳಿದ್ದಾರೆ. ಅದನ್ನೇ ಮತ್ತೆ ನಮ್ಮ ದಾಸಶ್ರೇಷ್ಠರಾದ ಸಂಗೀತ ಪಿತಾಮಹ, ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಪ್ರಸಿದ್ಧಗೊಂಡಿರ್ತಕ್ಕಂಥ ಪುರಂದರದಾಸರು ಮತ್ತೆ ಅದನ್ನು ಕೊನೆಸಾಗಿಸುತ್ತಾ ಬಂದರು. ಹೀಗೆ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಮಹಿಪತಿದಾಸರು, ಪ್ರಸನ್ನ ವೆಂಕಟದಾಸರು, ಹೀಗೆ ದಾಸರ ಒಂದು ಪರಂಪರೆಯೇ ಭಗವಂತನ ಶ್ರೀನಿವಾಸನ ಸೇವೆಯಲ್ಲಿ ಎಲ್ಲರೂ ಕೂಡ ತೊಡಗಿಕೊಂಡರು. ಅವರು ರಚಿಸಿದ ಕೀರ್ತನೆಗಳು ಅದ್ಭುತ. ನಮ್ಮ ಪುರಂದರದಾಸರ ಕೀರ್ತನೆಗಳೇ 4,75,000ವಾದರೆ ವಿಜಯದಾಸರದು 25,000. ಹೀಗೆ ಉಗಾಭೋಗಗಳು, ಕನ್ನಡ ಹರಿದಾಸರ ಸಂಕೀರ್ತನೆಗಳು, ಉಗಾಭೋಗಗಳು, ಚಂಪಕಮಾಲ, ವೃತ್ತಮಾಲ, ಗುಂಡಕ್ರಿ, ಈ ಥರ ಹಲವಾರು ವಿಧಗಳಿಂದ, ಸುಳಾದಿಗಳಿಂದ ವಿಜಯದಾಸರು ಮತ್ತು ಪುರಂದರದಾಸರು, ಗೋಪಾಲದಾಸರು ಹಲವಾರು ಸುಳಾದಿಗಳು. ಸುಳಾದಿ ಅಂದರೆ ಭಗವಂತನ ಸುಳಿವನ್ನು ತಿಳಿದುಕೊಂಡು ಭಗವಂತನನ್ನು ನಾವು ಹೇಗೆ ಹೊಂದಬೇಕು, ಜ್ಞಾನವನ್ನು ಹೇಗೆ ನಾವು ಪಡೆಯಬೇಕು ಅನ್ನುವುದನ್ನು ಅದರಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹರಿದಾಸರು ಮಾಡಿದ ಉಪಕಾರ ಈ ಪ್ರಪಂಚಕ್ಕೆ ತುಂಬ ದೊಡ್ಡದು. ಅದನ್ನು ನಾವು ಈ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ಮೂಲಕ ಭಜನಾ ಮಂಡಳಿಗಳಲ್ಲಿ ಸೇರಿಕೊಂಡು ದೊಡ್ಡ ದೊಡ್ಡ ಯತಿಗಳು, ಗುರುಗಳು ಈ ಕಾರ್ಯಕ್ರಮಗಳಿಗೆಲ್ಲ ಬಂದು ಇಲ್ಲಿ ಪುರಂದರದಾಸರ ಆರಾಧನೆ, ಗೋಪಾಲದಾಸರ ಆರಾಧನೆ, ವಿಜಯದಾಸರ ಆರಾಧನೆ, ಜಗನ್ನಾಥದಾಸರ ಆರಾಧನೆ, ಮಹಿಪತಿದಾಸರ ಆರಾಧನೆ, ಇಂದಿರೇಶದಾಸರ ಆರಾಧನೆ, ವ್ಯಾಸರಾಜರ ಆರಾಧನೆ, ವಾದಿರಾಜರ ಆರಾಧನೆ, ಹೀಗೆ ಯಾವ ಒಂದು ಯತಿಗಳನ್ನು ಬಿಡದೆ, ದಾಸರನ್ನು ಬಿಡದೆ ಅವರೆಲ್ಲರ ಆರಾಧನೆಗಳನ್ನು ಇಲ್ಲಿ ನಡೆಸಿಕೊಡುತ್ತಾರೆ. ಆರಾಧನೆಗಳ ಕಾಲದಲ್ಲಿ ದೊಡ್ಡ ದೊಡ್ಡ ಯತಿಗಳು, ಗುರುಗಳು, ಪಂಡಿತರು ಬಂದು ನಮಗೆ ಅವರು ರಚಿಸಿರ್ತಕ್ಕಂಥ ಕೀರ್ತನೆಗಳ ಮೂಲಕ ಅದರ ಸಾರಾಂಶವನ್ನು ನಮಗೆ ಹೇಳಿಕೊಡುತ್ತಾರೆ. ನಾವು ಇದರಿಂದ ತುಂಬ ಉಪಯೋಗವನ್ನೇ ತೆಗೆದುಕೊಂಡಿದ್ದೀವಿ. ದಾಸ ಸಾಹಿತ್ಯ ಪ್ರಾಜೆಕ್ಟಿನ ವಿಶೇಷಾಧಿಕಾರಿಗಳು ಪಂಡಿತ ಪೂಜ್ಯ ಪಗಡಾಲ ಆನಂದ ತೀರ್ಥಾಚಾರ್ಯರ ಆಧ್ವರ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಮತ್ತು ತಿರುಮಲ ತಿರುಪತಿ ದೇವಸ್ಥಾನಗಳ ಮುಖ್ಯಾಧಿಕಾರಿಗಳು, ಇಒ, ಅಡಿಷನಲ್ ಇಒ, ಚೈರ್ಮನ್ ಇವರ ಒಂದು ಸಹಕಾರದೊಂದಿಗೆ ಅದ್ಭುತವಾಗಿ ಕಾರ್ಯಕ್ರಮಗಳು ನಡೆಯುತ್ತಾ ಇವೆ. ಈ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಳೋದ್ರಿಂದ ಭಕ್ತಿ ಮಾರ್ಗದಲ್ಲಿ ಹೇಗೆ ನಡೆಯಬೇಕು, ಧರ್ಮ ಜಾಗೃತಿ ಹೇಗೆ ಅನ್ನುವ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ. ವಸಂತ ಶಿಕ್ಷಣ ಶಿಬಿರಗಳು ನಡೆಯುತ್ತವೆ. ಒಳ್ಳೆಯ ಸಂಗೀತಗಾರರಿಂದ ಶಿಕ್ಷಣವನ್ನು ಕೊಡಿಸಿ ಮತ್ತೆ ಎಲ್ಲ ಕಡೆ ಕೂಡ ಧರ್ಮ ಪರಿಕ್ರಮಣ ಅಂತ ಹೋಗಿ ಅಲ್ಲಿಯೇ ಎಲ್ಲ ಮಾರುಮೂಲೆ ಪ್ರಾಂತಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಭಕ್ತರಿಗೆ ಕೂಡ ಈ ಹರಿದಾಸರ ಸಂಕೀರ್ತನೆಗಳನ್ನು ತಲುಪಿಸಿ ಅವರ ಮನೆಗಳಲ್ಲಿ ಕೂಡ ಪ್ರತಿಯೊಬ್ಬ ದಾಸರು ನೆಲೆಗೊಂಡಿದ್ದಾರೆ. ಹರೇ ಶ್ರೀನಿವಾಸ.